ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಪ್ರಕಾಶದ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠದ ಬಗ್ಗೆ ಚರ್ಚಿಸಲಿದ್ದೇವೆ. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಅಧ್ಯಾಯದಲ್ಲಿ ನಾವು ನಮ್ಮ ಸುತ್ತಮುತ್ತಲು ನೋಡುವಂತಹ ದೊಡ್ಡ ದೊಡ್ಡ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತೀವಿ. ಅಂದರೆ ಲಕ್ಷ, ಕೋಟಿ, ಅರಬ್, ಮಿಲಿಯನ್, ಬಿಲಿಯನ್ ಹೀಗೆ. ಮೊದಲಿಗೆ 1.1 ಲಕ್ಷ ವೈವಿಧ್ಯತೆಗಳು. ಏನಿದು 1 ಲಕ್ಷ ವೈವಿಧ್ಯತೆಗಳು ಅಂತ ನೋಡೋದಾದರೆ ಇಲ್ಲಿ ಒಂದು ಕತೆ ಕೊಟ್ಟಿದ್ದಾರೆ. ಇಲ್ಲಿ ಈಶ್ವರಪ್ಪ ಅನ್ನೋರು ಕರ್ನಾಟಕದ ಒಬ್ಬ ರೈತರಾಗಿದ್ದಾರೆ. ಅವರು ಚಿಂತಾಮಣಿ ನಗರದಲ್ಲಿ ವಾಸವಾಗಿರ್ತಾರೆ. ಅವ್ರ ಹತ್ರ ಒಂದು ಭತ್ತದ ಹೊಲ ಇರುತ್ತೆ. ಅದಕ್ಕೋಸ್ಕರ ಅವರು ಬೀಜವನ್ನು ಖರೀದಿ ಮಾಡೋದಕ್ಕೆ ಮಾರುಕಟ್ಟೆಗೆ ಹೋಗಿರ್ತಾರೆ. ಅಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅನ್ನೋರು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ರಾಮಣ್ಣ ಹೇಳ್ತಾರೆ, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1 ಲಕ್ಷ ವಿಧದ ಅಕ್ಕಿ ಇತ್ತು. ಅಂದರೆ ನೀವು ಊಹೆ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಮುಂಚೆ 1 ಲಕ್ಷದ ಬೇರೆ ಬೇರೆ ವಿಧದ ಅಕ್ಕಿಗಳಿತ್ತು. ಆಗ ಅಷ್ಟು ಅಕ್ಕಿಗಳನ್ನು ರೈತರೇ ಸಂರಕ್ಷಣೆ ಮಾಡಿ ಇಡ್ತಾಯಿದ್ರು. ಆದರೆ ಇವಾಗ ಕೆಲವು ಬೀಜಗಳಿದ್ದಾವೆ, ಮತ್ತು ಅದನ್ನು ತರೋದಕ್ಕೆ ಅವರು ಮಾರುಕಟ್ಟೆಗೆ ಬರಬೇಕಾಗತ್ತೆ ಅಂತ ರಾಮಣ್ಣ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಲಕ್ಷ್ಮಮ್ಮ ಹೇಳ್ತಾ ಇದ್ದಾರೆ, ಅವರ ಮನೆ ಹತ್ರ ಒಂದು ಬ್ಯಾಂಕ್ ಇದೆ. ಅಲ್ಲಿ ಸುಮಾರು 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ಅಲ್ಲಿ ಸಂಗ್ರಹಿಸಿರ್ತಾರೆ. ನೀವು ಬೇಕಾದರೆ ಹೋಗಿ ಬೀಜವನ್ನು ತರ್ಬೋದು ಅಂತ ಹೇಳಿದ್ರು. ಈಗ ಇಷ್ಟನ್ನು ಕೇಳಿಸ್ಕೊಂಡಂಥ ರಾಮಣ್ಣ ಅವರು ಮನೆಗೆ ಬಂದು ಈ ಘಟನೆಯನ್ನು ತಮ್ಮ ಮಗಳು ರೋಕ್ಸಿ ಮತ್ತು ಈಷ್ಟುವಿನೊಂದಿಗೆ ಹಂಚಿಕೊಂಡ್ರು. ಈ ದೇಶದಲ್ಲಿ 1 ಲಕ್ಷದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಈಷ್ಟುಗೆ ಆಶ್ಚರ್ಯವಾಯಿತು. 1 ಲಕ್ಷ ಭತ್ತದ ವಿಧ ಇತ್ತ ಅಂತ ಈಷ್ಟುಗೆ ಬಹಳ ಆಶ್ಚರ್ಯ ಆಗುತ್ತೆ. 1 ಲಕ್ಷ, ಇದುವರೆಗೂ ನಾನು ಕೇವಲ 3 ವಿಧದ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದರೆ ಎಲ್ಲ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ ಅಂತ ಅವನು ಹೇಳ್ತಾ ಇದ್ದಾನೆ. ಇಷ್ಟು ಏನು ಹೇಳ್ತಾ ಇದ್ದಾನೆ, 1 ಲಕ್ಷದಷ್ಟು ವಿಧದ ಅಕ್ಕಿಗಳನ್ನು ನಾವು ರುಚಿ ನೋಡೇ ಇಲ್ವಲ್ಲ, ನಾವು ನೋಡಿರೋದು ಬರೀ 3 ವಿಧ. ಹಾಗಾದರೆ ನಾವು ಪ್ರತಿದಿನ ಒಂದೊಂದು ಹೊಸ ವಿಧದ ಅಕ್ಕಿಯನ್ನು ಸೇವಿಸಿದರೆ ನಮ್ಮ ಜೀವಿತಾವಧಿ ಅಂದರೆ 100 ವರ್ಷಗಳಲ್ಲಿ ಎಲ್ಲ ಅಕ್ಕಿಯ ವಿಧಗಳನ್ನು ನಾವು ರುಚಿ ನೋಡ್ಬೋದಾ ಅಂತ ಹೇಳ್ತಾ ಇದ್ದಾನೆ. ಈಗ ಅದನ್ನು ನಾವು ಚರ್ಚೆ ಮಾಡೋದಾದರೆ 1 ವರ್ಷದಲ್ಲಿ 365 ದಿನಗಳಿದೆ, ಹೌದಲ್ವಾ? ಹಾಗಾದರೆ 100 ವರ್ಷಕ್ಕೆ ಎಷ್ಟು ದಿನಗಳಾಗುತ್ತೆ? 365 ಇಂಟು 100, ಒಟ್ಟು 36,500 ದಿನಗಳಾಗುತ್ತೆ. ಅಂದರೆ ನಮಗೆ 1 ಲಕ್ಷ ಅಕ್ಕಿ ರುಚಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಕೇವಲ 36,500 ಅಕ್ಕಿಯ ವಿಧಗಳನ್ನು ಮಾತ್ರ ನಾವು ರುಚಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ 1 ಲಕ್ಷ ಅಂದರೆ ಎಷ್ಟು? ವಿನ್ಯಾಸವನ್ನು ವೀಕ್ಷಿಸಿ ಮುಂದೆ ನೀಡಿರುವ ಬಾಕ್ಸ್ಗಳನ್ನು ಭರ್ತಿ ಮಾಡಿ. ಇಲ್ಲಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಹೌದು, 999. ಈ 999ಕ್ಕೆ ಒಂದನ್ನು ಕೂಡಿಸಿದರೆ ನಮಗೆ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ, ಅದು 1000. ನೆಕ್ಸ್ಟ್ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ 9,999. ಇದಕ್ಕೆ ನಾವು ಒಂದನ್ನು ಕೂಡಿಸಿದರೆ 10,000 ಸಿಗುತ್ತೆ. ಈ 10,000 ಅಂದರೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಅದೇ ರೀತಿ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 99,999. ಇದಕ್ಕೆ ನಾವು ಒಂದನ್ನು ಸೇರಿಸಿದರೆ ನಮಗೆ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಅದೇನೇ 1 ಲಕ್ಷ ಅಂತ ನಾವು ಕರಿತೀವಿ. ಅಂದರೆ 1 ಲಕ್ಷ ಅಂದರೆ ಏನು? 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 99,999ಕ್ಕೆ ಒಂದನ್ನು ಕೂಡಿಸಿದಾಗ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತದೆ. ಅದೇ 1 ಲಕ್ಷ ಎಂದು ನಾವು ಹೇಳಬಹುದು, ಹೌದಲ್ವಾ? ಅದೇ ರೀತಿ ನಾವು 1 ಲಕ್ಷ ಅಂದರೆ ಒಂದರ ಮುಂದೆ 5 ಸೊನ್ನೆಗಳಿರುತ್ತವೆ ಅಂತಲೂ ಸಹ ಹೇಳ್ಬೋದು. ಇಲ್ಲಿ 99,995 ಕೊಟ್ಟಿದ್ದಾರೆ. ನೆಕ್ಸ್ಟು 99,996. ನೆಕ್ಸ್ಟ್ ಮುಂದಿನ ಸಂಖ್ಯೆ ಯಾವುದಾಗಿರುತ್ತೆ? 99,997. ನೆಕ್ಸ್ಟ್ 99,998, 99,999. ನೆಕ್ಸ್ಟ್ ಬರುತ್ತೆ 1 ಲಕ್ಷ, 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1 ಲಕ್ಷ. ಅದಾದ ಮೇಲೆ 1 ಲಕ್ಷದ 1, 1 ಲಕ್ಷದ 2, 1 ಲಕ್ಷದ 3, 1 ಲಕ್ಷದ 4. ಈಗ ಮತ್ತೆ ರೋಕ್ಸಿ ಮತ್ತು ಇಷ್ಟು ಮಧ್ಯ ಸ್ವಲ್ಪ ಮಾತುಕತೆ ಆಗ್ತಾಯಿದೆ. ಏನದು? ತಾವು ಪ್ರತಿದಿನ ಒಂದು ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1 ಲಕ್ಷ ಸಮೀಪಕ್ಕೂ ಬರಲಾಗುವುದಿಲ್ಲ, ಹೌದಲ್ವಾ? ಅದೇ ರೀತಿ ಈಗ ರೋಕ್ಸಿ ಹೇಳ್ತಾ ಇದ್ದಾಳೆ, ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ನಾವು 100 ವರ್ಷಗಳಲ್ಲಿ 1 ಲಕ್ಷ ವಿಧದ ಅನ್ನವನ್ನು ಸೇವಿಸಬಹುದೇ? ಅದನ್ನು ನೋಡೋಣ ಇವಾಗ. ಪ್ರತಿದಿನ ಒಂದು ವಿಧದಂತೆ 100 ವರ್ಷ ಸೇವಿಸಬಹುದಾದ ಅನ್ನದ ವಿಧಗಳು ಎಷ್ಟು ಅಂದರೆ 36,500. ಅದೇ ರೀತಿ ಪ್ರತಿದಿನ 2 ವಿಧದಂತೆ 100 ವರ್ಷ ಸೇವಿಸಬಹುದಾದ ಅನ್ನದ ವಿಧಗಳು ಅಂದರೆ 36,500 ಇಂಟು 2 ಅಂದರೆ 72,000 ಅನ್ನದ ವಿಧಗಳು.
ಈಗಲೂ ಸಹ ನಾವು 1,00,000 ವಿಧದ ಅನ್ನವನ್ನು ಸೇವಿಸುವುದಕ್ಕೆ ಆಗಲ್ಲ. ಒಬ್ಬ ವ್ಯಕ್ತಿ ಪ್ರತಿದಿನ 3 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ಅವರು 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ಸೇವಿಸಬಹುದೇ? ಕಂಡುಹಿಡಿಯಿರಿ ಅಂದರೆ ಹೌದು. ಹೇಗೆ ಅಂದರೆ 36,500 ಇಂಟು 3ರಿಂದ ಗುಣಿಸಿದರೆ ನಮಗೆ 1,08,000 ಬರುತ್ತೆ. ಅಂದರೆ ನಾವು 100 ವರ್ಷಗಳಲ್ಲಿ ದಿನಕ್ಕೆ 3 ವಿಧದಂತೆ ಅನ್ನದ ರುಚಿಯನ್ನು ನೋಡ್ತಾ ಹೋದರೆ 1,08,000 ಅನ್ನದ ವಿಧಗಳ ರುಚಿಯನ್ನು ನೋಡ್ಬೋದು. ಹಾಗಾದರೆ 100 ವರ್ಷದ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಇಷ್ಟು ಹೇಳಿದನು 1 ವರ್ಷದಲ್ಲಿ ಅಧಿಕ ವರ್ಷಗಳನ್ನು ಹೊರತುಪಡಿಸಿ ಎಷ್ಟು ದಿನಗಳಿವೆ ಎಂಬುದು ನಮಗೆ ತಿಳಿದಿದೆ, 365. ನಾವು y ವರ್ಷಗಳನ್ನು ಜೀವಿಸಿದರೆ ನಮ್ಮ ಜೀವಿತಾವಧಿಯಲ್ಲಿ 365 ಇಂಟು y ದಿನಗಳಿರುತ್ತದೆ, ಹೌದಲ್ವಾ? yಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಆಯ್ಕೆಯ y ವರ್ಷದಲ್ಲಿ 1,00,000ಕ್ಕೆ ಸಮೀಪವಾಗಿ ಎಷ್ಟು ದಿನಗಳಿರುತ್ತವೆ? ಇಲ್ಲಿ 1,00,000ವನ್ನು 365 ಇಂಟು 3ರಿಂದ ಭಾಗಿಸಿದರೆ ನಮಗೆ 91.32 ಬರುತ್ತೆ ಉತ್ತರ. ಅಂದರೆ ನಾವು yಗೆ 91 ಅಥವಾ 92 ಕೊಟ್ಟರೆ ನಮಗೆ ಎಲ್ಲ ವಿಧದ ಅಕ್ಕಿಯ ರುಚಿಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1,00,000ಕ್ಕೆ ಎಷ್ಟು ಕಡಿಮೆ ಇದೆ? ಅಂದರೆ 75,000 1,00,000ಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತ ನೋಡಬೇಕಾದ್ರೆ 1,00,000ದಿಂದ 75,000ವನ್ನು ಕಳಿಬೇಕು. ವ್ಯತ್ಯಾಸ ಎಷ್ಟು? 25,000. ಹಾಗಾದರೆ ಚಿಂತಾಮಣಿ ಪಟ್ಟಣದಲ್ಲಿನ ಜನಸಂಖ್ಯೆ 1,00,000ಕ್ಕೆ 25,000 ಕಡಿಮೆ ಇದೆ, ಹೌದಲ್ವಾ? ಎರಡನೇ ಪ್ರಶ್ನೆ, 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ? ಅಂದರೆ 2011ರಿಂದ 2024ರಷ್ಟರಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಅದು 1,00,000ಕ್ಕಿಂತ ಎಷ್ಟು ಹೆಚ್ಚಿದೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀವಂದರೆ 1,06,000ದಿಂದ 1,00,000ವನ್ನು ಕಳೆದರೆ ವ್ಯತ್ಯಾಸ 6,000 ಬರುತ್ತೆ. ಹಾಗಾದರೆ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 1,00,000ಕ್ಕಿಂತ 6,000 ಹೆಚ್ಚಿದೆ, ಹೌದಲ್ವಾ? ನೆಕ್ಸ್ಟ್, ಮೂರನೇ ಪ್ರಶ್ನೆ, 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ? ಈಗ 2011ರಲ್ಲಿ ಜನಸಂಖ್ಯೆ ಎಷ್ಟಿತ್ತು? 75,000. 2024ರಲ್ಲಿ 1,06,000. ಈಗ ಈ ಎರಡರ ವ್ಯತ್ಯಾಸವನ್ನು ತಗೊಂಡ್ರೆ ಚಿಂತಾಮಣಿಯಲ್ಲಿ ಹೆಚ್ಚಳವಾದ ಜನಸಂಖ್ಯೆ ಸಿಗುತ್ತೆ. ಅದೆಷ್ಟು? 31,000. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು. ಇಲ್ಲಿ ಎರಡು ವಿಷಯವನ್ನು ಕೊಟ್ಟಿದ್ದಾರೆ. ಏನದು? ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ, ಹೌದಲ್ವಾ? ಇದು ಗುಜರಾತ್ನಲ್ಲಿದೆ. ಅದು ಯಾರ ಪ್ರತಿಮೆಯಾಗಿದೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆ. ಅದರ ಎತ್ತರ ಎಷ್ಟು? ಸುಮಾರು 180 ಮೀಟರ್, ಹೌದಲ್ವಾ? ಅದೇ ರೀತಿ ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ, ಹೌದಲ್ವಾ? ಈಗ ಈ ಎರಡು ಎತ್ತರವನ್ನು ನಾವು ಅಂದಾಜು ಮಾಡ್ಕೋಬೋದು. ಆದರೆ ಎಷ್ಟು ನಮ್ಮ ಅಳತೆಯಲ್ಲಿ ಅದು ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ನಾವಿವಾಗ ಗ್ರಹಿಸ್ಕೋಬೇಕು. ಅದಕ್ಕೊಂದು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕುಂಚಿಕಲ್ ಫಾಲ್ಸನ್ನು ನಾವು ನೋಡ್ತಾ ಇದ್ದೀವಿ. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಅಂದರೆ ಸೋಮು 1 ಮೀಟರ್ ಎತ್ತರ ಇದ್ದಾನೆ. ಅವನು ಇರುವಂತಹ ಬಿಲ್ಡಿಂಗು ಅವನ ಎತ್ತರದ 4ರಷ್ಟಿದೆ. ಅಂದರೆ 4 ಮೀಟರ್ ಎತ್ತರ ಇದೆ. ಒಟ್ಟು ಇಲ್ಲಿ 10 ಮಹಡಿ ಇದೆ. ಹಾಗಾಗಿ ಇದರ ಎತ್ತರ ಎಷ್ಟಾಗುತ್ತೆ? 40 ಮೀಟರ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಇದೆ, ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಎಷ್ಟು ಹೆಚ್ಚು ಎತ್ತರವಿದೆ? ಏಕತಾ ಪ್ರತಿಮೆ ಎಷ್ಟು ಎತ್ತರ ಇದೆ ಅಂತ ನೋಡೋದಾದರೆ ಇದು 180 ಮೀಟರ್ ಇದೆ. ಆದರೆ ಸೋಮುವಿನ ಕಟ್ಟಡ 40 ಮೀಟರ್ ಇದೆ. ಹಾಗಾದರೆ ಯಾವುದು ಎತ್ತರ? ಏಕತಾ ಪ್ರತಿಮೆ ಎತ್ತರವಾಗಿದೆ. ಹಾಗಾದರೆ ಸೋಮುವಿನ ಕಟ್ಟಡಕ್ಕಿಂತ ಎಷ್ಟು ಎತ್ತರವಿದೆ ಅಂತ ನೋಡೋದಾದರೆ 140 ಮೀಟರಷ್ಟು ಎತ್ತರ ಹೆಚ್ಚಿದೆ. ನೆಕ್ಸ್ಟ್, ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಎತ್ತರವಿದೆ, ಹೌದಲ್ವಾ? ಏಕತಾ ಪ್ರತಿಮೆ 180 ಮೀಟರ್ ಇದೆ. ಅದೇ ರೀತಿ ಸೋಮುವಿನ ಕಟ್ಟಡ 40 ಮೀಟರ್ ಇದೆ. 40ರ 4 ಪಟ್ಟು ಅಂದರೆ 160 ಆಗುತ್ತೆ. 160 180ಕ್ಕೆ ಹತ್ತಿರವಿದೆ. ಈಗ ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಈಗ ಕುಂಚಿಕಲ್ ಜಲಪಾತ 450 ಮೀಟರ್ ಇರೋದರಿಂದ
ಸೋಮುವಿನ ಕಟ್ಟಡ 40 ಮೀಟರ್ ಇರೋದರಿಂದ ವ್ಯತ್ಯಾಸ ತಗೊಂಡ್ರೆ ಅದು 410 ಮೀಟರ್ ಎತ್ತರವಾಗಿದೆ. ಹೌದಲ್ವಾ? ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ಈಗ ಜಲಪಾತ 450 ಮೀಟರ್ ಇರೋದ್ರಿಂದ ಅದನ್ನು ನಾವು 4ರಿಂದ ಭಾಗಿಸೋಣ. ಯಾಕೆ ಅಂದರೆ ಒಂದು ಮಹಡಿ 4 ಮೀಟರ್ ಇರೋದ್ರಿಂದ. ಈಗ ಭಾಗಾಕಾರ ಮಾಡಿದರೆ 112.5 ಬರುತ್ತೆ. ನಾವು ಅದರ ಅಂದಾಜು ಬೆಲೆ ತಗೊಂಡ್ರೆ 112 ಅಥವಾ 113 ಮಹಡಿ ಇರಬೇಕಾಗತ್ತೆ. 1,00,000 ಅಷ್ಟು ದೊಡ್ಡ ಸಂಖ್ಯೆಯೇ? ಈಶ್ವರಪ್ಪ ರೋಕ್ಸಿ ಮತ್ತು ಇಷ್ಟು ಅವರನ್ನು ಕೇಳಿದರು. 1,00,000 ದೊಡ್ಡದೇ ಅಥವಾ ಚಿಕ್ಕದೇ? ರೋಕ್ಸಿ ಪ್ರಕಾರ ರೋಕ್ಸಿ 1,00,000ವನ್ನು ದೊಡ್ಡ ಸಂಖ್ಯೆ ಎಂದು ಭಾವಿಸುತ್ತಾಳೆ. ಯಾಕೆ ಅಂತಂದರೆ 1,00,000 ವಿಧದ ಅನ್ನವಿದ್ದರೆ ಅದು ಬಹಳ ಹೆಚ್ಚು. 1,00,000 ವಿಧದ ಅನ್ನ ಅಂದರೆ ಅದು ಬಹಳ ಹೆಚ್ಚು ಅಂತ ಹೇಳ್ತಾ ಇದ್ದಾಳೆ. 1,00,000 ದಿನಗಳಷ್ಟು ಜೀವಿಸುವುದೆಂದರೆ 274 ವರ್ಷಗಳು. ಇದು ನಿಜವಾಗಿಯೂ ದೀರ್ಘ ಅವಧಿ, ಹೌದಲ್ವಾ? ಒಂದು ಸಾಲಿನಲ್ಲಿ 1,00,000 ಜನರು ಒಬ್ಬರ ಭುಜಕ್ಕೆ ಮತ್ತೊಬ್ಬರು ಹೊಂದಿಕೊಂಡು ನಿಂತರೆ ಅದು 38 ಕಿಲೋಮೀಟರ್ ಉದ್ದವಿರುತ್ತದೆ. ಅವಳ ಊಹೆ ಪ್ರಕಾರ 1,00,000 ಜನ ಏನಾದರೂ ಒಬ್ಬರ ಪಕ್ಕ ಒಬ್ಬರು ನಿಂತರೆ 38 ಕಿಲೋಮೀಟರ್ ಅಷ್ಟು ಉದ್ದ ಆಗುತ್ತೆ. ಹಾಗಾದರೆ 1,00,000 ಅವಳ ಪ್ರಕಾರ ಚಿಕ್ಕದಲ್ಲವೇ ಅಲ್ಲ, ಅದು ದೊಡ್ಡ ಸಂಖ್ಯೆ. ಆದರೆ ಇಷ್ಟು ಆ ಸಂಖ್ಯೆಯನ್ನು ಅಷ್ಟು ದೊಡ್ಡದಲ್ಲ ಎಂದು ಆಲೋಚಿಸುತ್ತಾನೆ. ಅಹಮದಾಬಾದ್ನಲ್ಲಿರುವ ಕ್ರಿಕೆಟ್ ಸ್ಟೇಡಿಯಂ 1,00,000ಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆಯನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆ, ಹೌದಲ್ವಾ? ಹಾಗಿದ್ರೆ ಅಲ್ಲಿ ಎಷ್ಟು ಆಸನ ವ್ಯವಸ್ಥೆ ಇದೆ? 1,10,000. ಅಷ್ಟು ಚಿಕ್ಕ ಸ್ಟೇಡಿಯಂನಲ್ಲಿ 1,00,000 ಜನ ಕೂರ್ತಾರೆ ಅಂದರೆ ಅದು ಅವನ ಪ್ರಕಾರ ತುಂಬ ಚಿಕ್ಕ ಸಂಖ್ಯೆ ಆಯಿತು. ಅದೇ ರೀತಿ ಬಹಳಷ್ಟು ಮಾನವರ ತಲೆಯಲ್ಲಿ 80,000ದಿಂದ 1,20,000ದಷ್ಟು ಕೂದಲಿರುತ್ತದೆ. ಅಷ್ಟು ಚಿಕ್ಕ ಜಾಗದಲ್ಲಿ 1,00,000 ಕೂದಲುಗಳು ಊಹಿಸಿ. ಹಾಗಾದರೆ ನಮ್ಮ ತಲೆ ಎಷ್ಟು ಚಿಕ್ಕದಿರುತ್ತೆ? ಅಲ್ಲಿ 1,00,000ದಷ್ಟು ಕೂದಲಿದೆ ಅಂದರೆ ಈ ಲಕ್ಷ ಅನ್ನೋದು ದೊಡ್ಡದಲ್ಲ, ಚಿಕ್ಕದು ಅನ್ನೋದು ಇಷ್ಟುವಿನ ಅಭಿಪ್ರಾಯ. ಅದೇ ರೀತಿ ಮೀನುಗಳಲ್ಲಿ ಕೆಲವು ತಳಿಯ ಮೀನುಗಳಿದ್ದು ಅವುಗಳಲ್ಲಿ ಒಂದು ಹೆಣ್ಣು ಮೀನು ಒಮ್ಮೆಲೆ ಬಹುತೇಕ 1,00,000ದಷ್ಟು ಮೊಟ್ಟೆಗಳನ್ನು ಆರಾಮವಾಗಿ ಇಡುತ್ತದೆ. ಇನ್ನೂ ಕೆಲವು ಒಮ್ಮೆಲೆ 10,00,000 ಮೊಟ್ಟೆಗಳನ್ನು ಇಡುತ್ತವೆ. ಅಂದರೆ ಮೀನುಗಳು ತುಂಬ ಚಿಕ್ಕದಾಗಿರುತ್ತದೆ, ಹೌದಲ್ವಾ? ಅವುಗಳೇ 1,00,000ದಷ್ಟು ಮೊಟ್ಟೆ ಇಡುತ್ತೆ ಅಂತ ಅಂದರೆ ಲಕ್ಷ ಖಂಡಿತವಾಗ್ಲೂ ಚಿಕ್ಕದು ಅನ್ನೋದು ಇಷ್ಟುವಿನ ಅಭಿಪ್ರಾಯ. ಹಾಗಾದರೆ 1,00,000ವನ್ನು ಹೇಗೆ ನೋಡುವಿರಿ? 1,00,000 ದೊಡ್ಡದೇ ಅಥವಾ ಚಿಕ್ಕದೇ? 1,00,000 ಚಿಕ್ಕದು ಅಲ್ಲ, ಅದು ದೊಡ್ಡದು ಅಲ್ಲ. ಚಿಕ್ಕ ಸಂಖ್ಯೆಗಳನ್ನು ನೋಡಿದಾಗ 1,00,000 ದೊಡ್ಡದಾಗಿ ಕಾಣುತ್ತೆ. ಅದೇ ದೊಡ್ಡ ಸಂಖ್ಯೆಗಳನ್ನು ನೋಡಿದಾಗ 1,00,000 ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಹೌದಲ್ವಾ? ನೆಕ್ಸ್ಟ್, ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು. ಭಾರತೀಯ ಪದ್ಧತಿಯಲ್ಲಿ ಯಾವ ರೀತಿಯ ಅಲ್ಪವಿರಾಮಗಳನ್ನು ಹಾಕ್ತೀವಿ? ಈ ಅಲ್ಪವಿರಾಮ ಹಾಕೋದ್ರಿಂದ ಏನು ಉಪಯೋಗ ಆಗತ್ತೆ ಅಂತ ಅಂದರೆ ಈ ಸ್ಥಾನ ಬೆಲೆಗೆ ಅನುಗುಣವಾಗಿ ನಾವು ಅದನ್ನು ಓದ್ಬೋದು. ಅಂದರೆ 10,000, 1,00,000, ಕೋಟಿ, ಅದರ ತಕ್ಕಂಗೆ ಓದೋದಕ್ಕೆ ನಮಗೆ ಅದು ಬಹಳ ಸಹಾಯಕವಾಗುತ್ತೆ. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ. ಮೊದಲನೇದು ನೋಡಿ, ಬಿಡಿ 10, 100, 1000, 10,000, ಲಕ್ಷ ಅಂದರೆ 3,600,000. ನೆಕ್ಸ್ಟ್ ಬಿ 5,04,085. ಸಿ 27,30,000. ಹೌದಲ್ವಾ? ಮೊದಲನೇ 3 ಏನಿದೆ ಅದು ಬಿಡಿ 10, 100. ನೆಕ್ಸ್ಟ್ 2 ಸಾವಿರ ಸ್ಥಾನ. ನೆಕ್ಸ್ಟ್ ಏನು ಬರುತ್ತೆ ಅದನ್ನು ಲಕ್ಷದಿಂದ ನಾವು ಓದಬೇಕಾಗತ್ತೆ. ಇಲ್ಲಿ ಲಕ್ಷದಲ್ಲಿ 70,000 ಇರೋದ್ರಿಂದ 70,00,000. ಸಾವಿರದ ಸ್ಥಾನದಲ್ಲಿ 53 ಇದೆ, 53,138. ಮುಂದಿನ ಪ್ರತಿಯೊಂದಕ್ಕೂ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಸಂಬಂಧಿಸಿದ ಸಂಖ್ಯೆಯನ್ನು ಬರೆಯಿರಿ. ಎ 1,23,456. ಹೌದಲ್ವಾ? ಇಲ್ಲಿ ನಾವು ಗುಂಪುಗಳನ್ನಾಗಿ ಮಾಡಿಕೊಂಡ್ರೆ ಲಕ್ಷದ ಒಂದು ಗುಂಪು, ಸಾವಿರದ ಒಂದು ಗುಂಪು ಮತ್ತು 100, 10 ಮತ್ತು ಬಿಡಿಯದ್ದನ್ನು ಒಂದು ಸ್ಥಾನ ಮಾಡ್ಕೋಬೋದು. 1,00,000 ಕಾಮ ಹಾಕಿ 23,000, 23 ಆದಮೇಲೆ ಒಂದು ಕಾಮ ಹಾಕಿ 456 ನಾವು ಬರೀಬಹುದು. ನೆಕ್ಸ್ಟ್ 4,07,704. 4,00,000 ಕಾಮ 7,000. 10,000 ಸ್ಥಾನದಲ್ಲಿ ಏನೂ ಇಲ್ಲ, ಹಾಗಾಗಿ 0. 7,704. ನೆಕ್ಸ್ಟ್ 50,05,050. 50,00,000 ಇಲ್ಲೂ ಸಹ 10,000 ಸ್ಥಾನ ಇಲ್ಲ, ಹಾಗಾಗಿ 0. ಬರೀ 5,000 ಇದೆ. 100ರ ಸ್ಥಾನವೂ ಇಲ್ಲ, ಹಾಗಾಗಿ 50. 50,00,05,050.
ಅದೇ ರೀತಿ 10,02,135. 10,00,000 ಇಲ್ಲಿ 1000 ಸ್ಥಾನದಲ್ಲಿ ಏನೂ ಇಲ್ಲ, ಡೈರೆಕ್ಟ್ 235 ಇದನ್ನು ಅಂಕಿಯಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ 10ರ ಭೂಮಿ. ಇದು ಸ್ವಲ್ಪ ವಿಶೇಷವಾದಂತಹ ಅಭ್ಯಾಸ ಇದೆ. 10ರ ಭೂಮಿಯಲ್ಲಿ ವಿಶೇಷ ಗುಂಡಿಯನ್ನು ಹೊಂದಿರುವ ವಿಶೇಷ ಕ್ಯಾಲ್ಕುಲೇಟರ್ಗಳಿವೆ. ಇಲ್ಲಿ ವಿಶೇಷವಾದಂತಹ ಕ್ಯಾಲ್ಕುಲೇಟರ್ಗಳಿದೆ. ಅದರಲ್ಲಿ ಮೊದಲನೆಯದು ಯೋಚನಾಭರಿತ 1000. ಈ ಕ್ಯಾಲ್ಕುಲೇಟರ್ನ ವಿಶೇಷತೆ ಏನು ಅಂದರೆ ಇದರಲ್ಲಿ ಕೇವಲ 1000ದ ಬಟನ್ ಇದೆ, 1000ದ ಗುಂಡಿ ಇದೆ. ಒಂದು ಸಾರಿ ಒತ್ತಿದರೆ ಅದು +1000, 2 ಸಾರಿ ಒತ್ತಿದರೆ 1000 +1000 2000, 3 ಸಾರಿ ಒತ್ತಿದರೆ 3000. ಆ ರೀತಿಯಾಗಿ ಇದು ಕೆಲಸ ಮಾಡುತ್ತೆ. ಈಗ ಪ್ರಶ್ನೆಗಳನ್ನು ನೋಡೋಣ. ಇದು 3000ಕ್ಕೆ ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಅಂತಂದರೆ 3 ಬಾರಿ. 10,000ಕ್ಕೆ ಎಷ್ಟು ಬಾರಿ? 10 ಬಾರಿ. 53,000ಕ್ಕೆ 53 ಬಾರಿ. 90,000ಕ್ಕೆ 90 ಬಾರಿ. 1,00,000ಕ್ಕೆ 100 ಬಾರಿ. ಹಾಗಾದರೆ 153 ಬಾರಿ ಒತ್ತಿದಾಗ ಯಾವ ಸಂಖ್ಯೆ ಬರುತ್ತೆ ಅಂದರೆ 1,53,000 ಬರುತ್ತೆ. 1,00,000 ಆಗಲು ಎಷ್ಟು ಸಾವಿರಗಳು ಬೇಕು ಅಂದರೆ 100 ಸಾವಿರಗಳು ಬೇಕಾಗತ್ತೆ. ಇಲ್ಲಿ ನಾವು ಈಸಿಯಾಗಿ ಕಂಡುಹಿಡಿಯಬೇಕಂದ್ರೆ ಇದು 1000ದ ಗುಂಡಿ ಆಗಿರೋದ್ರಿಂದ ನಮಗೆ ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ 1000ದಲ್ಲಿ ಎಷ್ಟು ಸೊನ್ನೆ ಇದೆ? 3 ಸೊನ್ನೆ ಇದೆ ಅಲ್ವಾ? 3 ಸೊನ್ನೆಯನ್ನು ತೆಗೆದರೆ ನಮಗೆ ಉತ್ತರ ಸಿಗುತ್ತೆ. 10,000ದಲ್ಲಿ 3 ಸೊನ್ನೆ ತೆಗೆದರೆ 10 ಬಾರಿ. 90,000ದಲ್ಲಿ 3 ಸೊನ್ನೆ ತೆಗೆದರೆ 90 ಬಾರಿ. ಈ ರೀತಿಯಾಗಿ ನಾವು ಬರಿಬೋದು. 150 ಬಾರಿ ಅಂತ ಇರೋದಕ್ಕೆ 3 ಸೊನ್ನೆಯನ್ನು ಸೇರಿಸಿದರೆ 1,53,000 ಬರುತ್ತೆ. ಈ ರೀತಿ ನಾವು ಈ ಬಿಟ್ಟ ಸ್ಥಳವನ್ನು ತುಂಬಿಸ್ಬೋದು. ನೆಕ್ಸ್ಟ್ ಅದೇ ರೀತಿ ಬಳಲಿಸುವ 10ಗಳು. ಈ ಕ್ಯಾಲ್ಕುಲೇಟರ್ನ ವಿಶೇಷತೆಯನ್ನು 1 ಸಾರಿ ಒತ್ತಿದರೆ 10, 2 ಸಾರಿ ಒತ್ತಿದರೆ 20, ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಹಾಗಾದರೆ 500 ಆಗಬೇಕಂದ್ರೆ ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಅಂದರೆ 50 ಬಾರಿ. 780 ಆಗಬೇಕಂದ್ರೆ 78 ಬಾರಿ. 1000 ಆಗಬೇಕಂದ್ರೆ 100 ಬಾರಿ. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ 10ರಲ್ಲಿ 1 ಸೊನ್ನೆ ಇದೆ, ಹೌದಲ್ವಾ? ಹಾಗಾಗಿ ನಾವಿಲ್ಲಿ ಎಷ್ಟು ಬಾರಿ ಒತ್ತಬೇಕಂದ್ರೆ 1 ಸೊನ್ನೆಯನ್ನು ಕಮ್ಮಿ ಮಾಡಿ ಬರೆದ್ರೆ ಆಗುತ್ತೆ, ಹೌದಲ್ವಾ? 33,700ಕ್ಕೆ 370, 1 ಸೊನ್ನೆ ಕಮ್ಮಿ ಆಗಿದೆ. 10,000ಕ್ಕೆ 1000 ಬಾರಿ 1 ಸೊನ್ನೆ ಕಮ್ಮಿ ಆಗಿದೆ. 1,00,000ಕ್ಕೆ 10,000 ಬಾರಿ. ಹಾಗಾದರೆ 435 ಬಾರಿ ಒತ್ತಿದರೆ ಎಷ್ಟು ಸಂಖ್ಯೆ ಬರುತ್ತೆ ಅಂದರೆ ಇದು ಉಲ್ಟಾ ಕ್ವಶನ್ ಆಯಿತು. ಇದಕ್ಕೆ 1 ಸೊನ್ನೆಯನ್ನು ಸೇರಿಸೋಣ. ಸೇರಿಸಿದರೆ 4,350 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ 3ನೇದು ಚೊಕ್ಕದಾದ 100ಗಳು. ಇದು ಅದೇ ರೀತಿ 1 ಬಾರಿ ಗುಂಡಿಯನ್ನು ಒತ್ತಿದರೆ 100. ಈಗ 400 ಆಗಬೇಕಂದ್ರೆ ಎಷ್ಟು ಬಾರಿ ಒತ್ತಬೇಕು? 4 ಬಾರಿ. 3,700 ಆಗಬೇಕಂದ್ರೆ 37 ಬಾರಿ. ಇಲ್ಲಿ ನೋಡಿ 100ರಲ್ಲಿ 2 ಸೊನ್ನೆ ಇದೆ, ಹಾಗಾಗಿ ಎಷ್ಟು ಬಾರಿ ಒತ್ತಬೇಕು ಅನ್ನೋದಕ್ಕೆ ಎಷ್ಟು ಮೊತ್ತ ಬೇಕು ಅದರಲ್ಲಿ 2 ಸೊನ್ನೆಗಳನ್ನು ತೆಗೀರಿ, 37 ಆಗುತ್ತೆ. 10,000ದಲ್ಲಿ 2 ಸೊನ್ನೆ ತೆಗೀರಿ, 100 ಆಗುತ್ತೆ. ಅದೇ ರೀತಿ 53,000ಕ್ಕೆ ಎಷ್ಟು ಬಾರಿ ಒತ್ತಬೇಕಾಗತ್ತೆ? 530 ಬಾರಿ ಒತ್ತಬೇಕಾಗತ್ತೆ. ನೆಕ್ಸ್ಟ್ 90,000ಕ್ಕೆ 900 ಬಾರಿ. 97,600ಕ್ಕೆ 976 ಬಾರಿ. 1,00,000ಕ್ಕೆ ಎಷ್ಟು ಬಾರಿ ಅಂದರೆ 1000 ಬಾರಿ. 2 ಸೊನ್ನೆ ತೆಗೆದರೆ ಆಯಿತು. ಹಾಗಾದರೆ 582 ಬಾರಿ ಒತ್ತಿದರೆ ಎಷ್ಟು ಮೊತ್ತ ಬರುತ್ತೆ ಅಂದರೆ 100 ಆಗಿರೋದ್ರಿಂದ 2 ಸೊನ್ನೆ ಸೇರಿಸಿ 58,200 ಸಿಗುತ್ತೆ, ಹೌದಲ್ವಾ? ನೆಕ್ಸ್ಟ್ 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ ಅಂದರೆ 100,000ಗಳ ಅವಶ್ಯಕತೆ ಇದೆ. 1,00,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 1,00,000 ಮಾಡಲು 1000 ನೂರುಗಳ ಅವಶ್ಯಕತೆ ಇದೆ. ನೆಕ್ಸ್ಟ್ ಚೊಕ್ಕದಾದ 100ಗಳು ಹೇಳುತ್ತವೆ, ಬಳಲಿಸುವ 10ಗಳು ಮತ್ತು ಯೋಚನಾಭರಿತ 1000ಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ? ಯೋಚಿಸಿ ಮತ್ತು ಪರಿಶೋಧಿಸಿ. ಇಲ್ಲ, ಈ ಹೇಳಿಕೆ ತಪ್ಪು. ಯಾಕಂದರೆ ಇಲ್ಲಿ ಚೊಕ್ಕದಾದ 100 ಹೇಳ್ತಾ ಇದೆ, 1000ನೂ ಮಾಡೋಕ್ಕಾಗದೇ ಇರೋಂಥದ್ದು 10ಗಳು ಮಾಡೋಕ್ಕಾಗದೇ ಇರೋಂತಹ ಸಂಖ್ಯೆಗಳನ್ನು ನಾನು ತೋರಿಸ್ತೀನಿ ಅಂತ. ಈ 10ನ್ನು ತಗೊಂಡ್ರೆ 10, 20, 30 ಈ ಸಂಖ್ಯೆಗಳನ್ನು 100ರಿಂದ ಮಾಡಲು ಸಾಧ್ಯವಿಲ್ಲ.
ಹೌದಲ್ವಾ? ಬೇಕಿದ್ದರೆ ಸಾವಿರಗಳು ಮಾಡುವಂತಹದ್ದನ್ನು 100 ಮಾಡಬಹುದು. ಹಾಗಾಗಿ ಈ 100 ಹೇಳಿರುವಂತಹ ಹೇಳಿಕೆಯಲ್ಲಿ ಸತ್ಯವಿಲ್ಲ. ಹಾಗಾದರೆ ಅದು 1000 ಮತ್ತು 10ಗಳು ಮಾಡುವಂತಹ ಸಂಖ್ಯೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 4ನೆಯ ಕ್ಯಾಲ್ಕುಲೇಟರ್ ಕ್ರಿಯಾಶೀಲ ಚಿಟ್ಟಿ. ಈ ಕ್ರಿಯಾಶೀಲ ಚಿಟ್ಟಿಯಲ್ಲಿರುವಂತಹ ವಿಶೇಷತೆ ಏನಂದರೆ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಗುಂಡಿಗಳಿದ್ದಾವೆ. +1 +10 +100 +1000 +10,000 +1 ಲಕ್ಷ +10 ಲಕ್ಷ ಈ ರೀತಿಯಾಗಿ ಎಲ್ಲ ಗುಂಡಿಗಳಿದ್ದಾವೆ. ಇಲ್ಲಿ ಯಾವ ರೀತಿ ಈ ಕ್ಯಾಲ್ಕುಲೇಟರ್ನ ಬಳಸಬೇಕಂದ್ರೆ, ಯಾವುದಾದರೂ ಒಂದು ಸಂಖ್ಯೆಯನ್ನು ತಗೊಂಡ್ರೆ ನೀವು ಯಾವ ಗುಂಡಿಯನ್ನು ಎಷ್ಟು ಬಾರಿ ಬೇಕಾದರೂ ಬಳಸ್ಬೋದು. ಅದನ್ನು ಬಳಸಿ ನಮಗೆ ಬೇಕಾದಂತಹ ಸಂಖ್ಯೆಗಳನ್ನು ಮಾಡಬೇಕಾಗತ್ತೆ. ಅದೇನೇ ಕ್ರಿಯಾಶೀಲ ಚಿಟ್ಟಿ. ನೆಕ್ಸ್ಟ್ ಅದಕ್ಕೊಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. 5072 ಪಡೆಯಲು ಇರುವ ಹಲವಾರು ವಿಧಾನಗಳಲ್ಲಿ ಎರಡನ್ನು ಮುಂದೆ ತೋರಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಗುಂಡಿಗಳಿದೆ. ಇಲ್ಲಿ ಯಾವ ರೀತಿಯಾಗಿ ಆ ಸಂಖ್ಯೆಯನ್ನು ಪಡೆದಿದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ 100ರ ಗುಂಡಿಯನ್ನು 50 ಬಾರಿ ಒತ್ತಿದರೆ 5000 ಆಗುತ್ತೆ. 10ನ್ನು 7 ಬಾರಿ ಒತ್ತಿದರೆ 70 ಆಗುತ್ತೆ. 1ನ್ನು 2 ಬಾರಿ ಒತ್ತಿದ್ರೆ 2 ಆಗುತ್ತೆ. ಅಷ್ಟನ್ನು ಸೇರಿಸಿದರೆ 572 ಆಗುತ್ತೆ. ಅದೇ ರೀತಿ 100ನ್ನು 20 ಬಾರಿ ಒತ್ತಿದರೆ 2000 ಆಗುತ್ತೆ. ಪ್ಲಸ್ 1000ನ್ನು 3 ಸಾರಿ ಅಂದರೆ 3000, ಒಟ್ಟು 5000 ಪ್ಲಸ್ 172 ಬಾರಿ 5072 ಬಾರಿ. ಹೀಗೆ ಬೇರೆ ಬೇರೆ ವಿಧವಾಗಿ ನಾವು 5072 ಪಡಿಬೋದು. ಅದನ್ನು ಇಲ್ಲಿ ಈ ರೀತಿಯಾಗಿ ಬರೆಯೋದು. ಅಂದರೆ 100ರ ಗುಂಡಿ 50 ಬಾರಿ, 10ರ ಗುಂಡಿ 7 ಬಾರಿ, 1ರ ಗುಂಡಿ 2 ಬಾರಿ, ಒಟ್ಟು 572. ಅದೇ ರೀತಿ 1000ದ ಗುಂಡಿಯನ್ನು 3 ಬಾರಿ ಒತ್ತೋದು. 100ರ ಗುಂಡಿ 20 ಬಾರಿ, 1ರ ಗುಂಡಿ 72, ಒಟ್ಟು 5072 ಆಗುತ್ತೆ. ಹೌದಲ್ವಾ? ಈಗ 5072 ಪಡೆಯಲು ಒಂದು ವಿಭಿನ್ನ ಕ್ರಮವನ್ನು ಕಂಡುಹಿಡಿಯಿರಿ. ಅದಕ್ಕೆ ಬೀಜೋಕ್ತಿಯನ್ನು ಬರೆಯಿರಿ. ಮೊದಲನೇದು 1000ನ್ನು 5 ಬಾರಿ ಒತ್ತೋದು, 10ನ್ನು 7 ಬಾರಿ ಒತ್ತೋದು, 1ನ್ನು 2 ಬಾರಿ ಒತ್ತೋದು. ಈಗ 5072 ಸಿಗುತ್ತೆ. ಅದೇ ರೀತಿ 1000ನ್ನು 4 ಬಾರಿ ಒತ್ತಿ 100ನ್ನು 10 ಬಾರಿ ಒತ್ತಿದರೆ 5000 ಆಯಿತು. ಮತ್ತು 10ನ್ನು 7 ಬಾರಿ ಒತ್ತಿದರೆ 70 ಆಯಿತು. 1ನ್ನು 2 ಬಾರಿ, ಈಗಲೂ ಸಹ 5072 ಆಯಿತು. ನೆಕ್ಸ್ಟ್ ಕಂಡುಹಿಡಿಯಿರಿ. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯಿರಿ. ಚಿಟ್ಟಿಯಂತೆ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿ. ಈಗ ನೋಡಿ, ಕೆಳಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಕ್ರಿಯಾಶೀಲ ಚಿಟ್ಟಿಯನ್ನು ಬಳಸಿ ಯಾವುದಾದರೂ 2 ವಿಧಾನದಿಂದ ಕೊಟ್ಟಿರುವ ಸಂಖ್ಯೆಯನ್ನು ಪಡಿಬೇಕು. ಮೊದಲನೇದು ನೋಡಿ, 8 × 1000 ಅಂದರೆ 8000 ಆಯಿತು. 300ಕ್ಕೆ 100 3 ಸಾರಿ, ಹೌದಲ್ವಾ? ಅದೇ ರೀತಿ 1000ನ್ನು 7 ಬಾರಿ, 100ನ್ನು 13 ಬಾರಿ. ಇಲ್ಲಿ 7000 ಆಯಿತು. 13 ಬಾರಿ 100 ಅಂದರೆ 1300, ಒಟ್ಟು 8300 ಆಯಿತು. ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ 40629ಕ್ಕೆ 10000ವನ್ನು 4 ಬಾರಿ, 100ನ್ನು 6 ಬಾರಿ, 10ನ್ನು 2 ಬಾರಿ ಮತ್ತು 1ನ್ನು 9 ಬಾರಿ ಒತ್ತಿದರೆ 40629 ಬರುತ್ತೆ. ಅದೇ ರೀತಿ 10000ವನ್ನು 4 ಬಾರಿ ಮತ್ತು 100ನ್ನು ಇವಾಗ ಬಳಸಿಲ್ಲ, 10ನ್ನೇ 62 ಬಾರಿ ಮತ್ತು 1ನ್ನು 9 ಬಾರಿ. ಈಗಲೂ ಸಹ ಇದೇ ಸಂಖ್ಯೆಯನ್ನು ನಾವು ಪಡಿಬಹುದು. ಅದೇ ರೀತಿ 50354. 50000ಕ್ಕೆ 10000 ಗುಂಡಿಯನ್ನು 5 ಬಾರಿ, 1000ನ್ನು 6 ಬಾರಿ, 100ರ ಗುಂಡಿಯನ್ನು 3 ಬಾರಿ, 10ರ ಗುಂಡಿಯನ್ನು 5 ಬಾರಿ, 1ರ ಗುಂಡಿಯನ್ನು 4 ಬಾರಿ ಒತ್ತಿದರೆ 56354 ಬಂತು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 56 ಬಾರಿ 1000ವನ್ನು ಒತ್ತಿದರೆ 56000 ಒಟ್ಟಿಗೆ ಬರುತ್ತೆ. ಪ್ಲಸ್ 10ನ್ನು 35 ಬಾರಿ ಒತ್ತಿದರೆ 350 ಬರುತ್ತೆ. ಪ್ಲಸ್ 1 4 ಬಾರಿ, ಈಗಲೂ ಸಹ 56354 ಬರುತ್ತೆ. ನೆಕ್ಸ್ಟ್ 66666. 10000 6 ಬಾರಿ, 1000 6 ಬಾರಿ, 100 6 ಬಾರಿ, 10 6 ಬಾರಿ, 1 6 ಬಾರಿ. ಈಗ 66666 ಸಿಗುತ್ತೆ. ಅದೇ ರೀತಿ ಇನ್ನೊಂದು ವಿಧಾನದಲ್ಲಿ 1000ವನ್ನು 66 ಬಾರಿ ಒತ್ತಿದರೆ 66000, 10ನ್ನು 6 ಬಾರಿ ಒತ್ತಿದರೆ 650 ಮತ್ತು 1ನ್ನು 6 ಬಾರಿ ಒತ್ತಿದರೆ 6. ಇವಾಗಲೂ ಸಹ 66666 ನಾವು
ತಗೊಳ್ಬೋದು. 3,67,813. ಈಗ 1,00,000 ಗುಂಡಿಯನ್ನು 3 ಬಾರಿ ಒತ್ತಿ, 10,000 ಗುಂಡಿಯನ್ನು 6 ಸಾರಿ ಒತ್ತಿ, 1,000 ಗುಂಡಿಯನ್ನು 7 ಸಾರಿ ಒತ್ತಿ, 100ನ್ನು 8 ಬಾರಿ ಒತ್ತಿ, 10ರ ಗುಂಡಿಯನ್ನು 1 ಸಾರಿ ಒತ್ತಿ, 1 ಗುಂಡಿಯನ್ನು 3 ಸಾರಿ ಒತ್ತಿದರೆ 3,67,813 ಸಿಗುತ್ತೆ. ಅದೇ ರೀತಿ 10,000 ಗುಂಡಿಯನ್ನು 36 ಬಾರಿ ಒತ್ತಿದರೆ ನಮಗೆ 3,60,000 ಸಿಗುತ್ತೆ. 100ರ ಗುಂಡಿಯನ್ನು 78 ಬಾರಿ ಒತ್ತಿದರೆ 7,800 ಬರುತ್ತೆ. 1ರ ಗುಂಡಿಯನ್ನು 13 ಸಾರಿ ಒತ್ತಿದರೆ 13 ಬರುತ್ತೆ. ಒಟ್ಟಿಗೆ 3,67,813 ಬರುತ್ತೆ. ಹೀಗೆ ನಾವು ಬೇರೆ ಬೇರೆ ವಿಧಾನದಲ್ಲಿ ಅದೇ ಸಂಖ್ಯೆಯನ್ನು ನಾವು ಪಡೆಯಬಹುದು, ಹೌದಲ್ವಾ? ನೆಕ್ಸ್ಟ್, ಕ್ರಿಯಾಶೀಲ ಚಿಟ್ಟಿಯಾಗಿ ನಿಮಗಾಗಿ ಕೆಲವು ಪ್ರಶ್ನೆಗಳಿವೆ. ಅದೇನು ಅಂತ ನೋಡೋದಾದರೆ, ನೀವು ಸರಿಯಾಗಿ 30 ಬಾರಿಯಷ್ಟೇ ಗುಂಡಿಗಳನ್ನು ಒತ್ತಬೇಕು. ನೀವು ಮಾಡಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೀವು ಮಾಡಬಹುದಾದ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅಂದರೆ ಇಲ್ಲಿ ನಾವು ಯಾವುದೇ ಗುಂಡಿಯನ್ನು ಒತ್ತಬೋದು, ಆದರೆ 30 ಬಾರಿಯಷ್ಟೇ ಒತ್ತಬೇಕು. ಇದರಿಂದ ನಾವು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮಾಡಬೇಕು ಮತ್ತು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮಾಡಬೇಕು. ಯಾವ ರೀತಿ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲಿಗೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ನೋಡೋಣ. 999, ಹೌದಲ್ವಾ? ಈಗ 999ನ್ನು ನಮ್ಮ ಕೈಲಿ ಮಾಡೋಕ್ಕಾಗತ್ತಾ ಅಂತ ನೋಡೋದಾದರೆ, ಮೊದಲಿಗೆ 100ನ್ನು 9 ಬಾರಿ ಒತ್ತಿದ್ದಕ್ಕೆ 900 ಆಯಿತು. ನೆಕ್ಸ್ಟು ಇದೇನಾದರೂ 10ರ ಗುಂಡಿಯನ್ನು 9 ಸಾರಿ ಒತ್ತಿದರೆ 990 ಆಗುತ್ತೆ. ಆಗ ಇನ್ನು 12 ಬಾರಿ 1ನ್ನು ಒತ್ತಿದರೆ ಅದು 1000ಕ್ಕಿಂತ ಹೆಚ್ಚಾಗುತ್ತೆ, ಹೌದಲ್ವಾ? ಆಗ ಅದು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗೋದಿಲ್ಲ. ಹಾಗಾಗಿ ಈ 100ನ್ನು 9 ಬಾರಿ ಒತ್ತಿದಾಗ 900, ಮತ್ತು 10ನ್ನು 8 ಬಾರಿ ಒತ್ತಿದಾಗ 80, ಮತ್ತು ಉಳಿದ 13 ಬಾರಿ 1ನ್ನು ಒತ್ತಿದರೆ 13 ಆಯಿತು. ಒಟ್ಟು ಎಷ್ಟಾಯಿತು? 9, 8, 17 ಪ್ಲಸ್ 13 ಒಟ್ಟು 30 ಬಾರಿ ಆಯಿತು. ಆದರೆ ಸಂಖ್ಯೆಯ ಮೊತ್ತ ಎಷ್ಟಾಯಿತು? 993 ಆಯಿತು. ಹಾಗಾಗಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ನಾವು ಯಾವುದನ್ನು ಮಾಡ್ಬೋದು ಅಂದರೆ 993, ಹೌದಲ್ವಾ? ಅದೇ ರೀತಿ ಈಗ ನಾವು ಅತಿ ಚಿಕ್ಕ ಸಂಖ್ಯೆ 3 ಅಂಕಿಯಲ್ಲಿ ಮಾಡೋದಾದರೆ, ನಮಗೆ ಗೊತ್ತಿರುವಂತಹ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 100. ಈಗ ನಮ್ಮ ಕೈಲಿ 100ನ್ನು ಮಾಡೋಕ್ಕಾಗತ್ತಾ? ಇಲ್ಲಿ ನೋಡೋದಾದರೆ, ಈ 10ನ್ನು 8 ಬಾರಿ ಒತ್ತಿದರೆ 80 ಆಗುತ್ತೆ. ಮತ್ತು ಇನ್ನು ಉಳಿದಂತಹ ಅವುಗಳೆಲ್ಲವನ್ನು ನಾವು 1ನ್ನು ಒತ್ತಿದರೆ 22 ಬಾರಿ 1ನ್ನು ಒತ್ತಿದರೆ ನಮಗೆ ಎಷ್ಟು ಬರುತ್ತೆ? 102 ಬರುತ್ತೆ. ಇದಕ್ಕಿಂತ ಕಮ್ಮಿ ನಾವು ಒತ್ತೋದಕ್ಕೆ ಆಗಲ್ಲ. ಇದನ್ನೇನಾದರೂ 21 ಬಾರಿ ಒತ್ತಿ ಇದನ್ನು 9 ಒತ್ತಿದರೆ ಅದು ಇನ್ನೂ ಹೆಚ್ಚಾಗುತ್ತೆ, ಹೌದಲ್ವಾ? ಅತಿ ಚಿಕ್ಕದಂದರೆ 102. ನೆಕ್ಸ್ಟ್ ಬಿ, 997ನ್ನು 25 ಬಾರಿ ಗುಂಡಿ ಒತ್ತುವುದರಿಂದ ಮಾಡಬಹುದು. ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತುವುದರಿಂದ 997ನ್ನು ಮಾಡಬಲ್ಲಿರಾ? ಉತ್ತರ ಏನು? ಹೌದು, ಮಾಡಬಹುದು. ಈಗಾಗಲೇ ನಾವು ನೋಡಿರೋದ್ರಿಂದ ಯಾವುದೇ ಸಂಖ್ಯೆಯನ್ನು, ಯಾವುದೇ ಗುಂಡಿಯನ್ನು ಒತ್ತಿ ನಾವು ಬೇರೆ ಬೇರೆ ವಿಧಾನದಿಂದ ಪಡ್ಕೋಬೋದು, ಹೌದಲ್ವಾ? ಉದಾಹರಣೆಗೆ 100ರ ಗುಂಡಿಯನ್ನು 9 ಬಾರಿ, 10ರ ಗುಂಡಿಯನ್ನು 9 ಬಾರಿ, 1ರ ಗುಂಡಿಯನ್ನು 7 ಬಾರಿ ಒತ್ತಿದರೆ ನಮಗೆ 997 ಸಿಗುತ್ತೆ. ನೆಕ್ಸ್ಟ್, ಕ್ರಮಬದ್ಧವಾದ ಸಿಪ್ಪಿ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್. ಈಗ ಮತ್ತೊಂದು ಕ್ಯಾಲ್ಕುಲೇಟರ್ ಇದೆ. ಅದರಲ್ಲೂ ಸಹ 1ರಿಂದ ಹಿಡಿದು 10 ಲಕ್ಷದವರೆಗೆ ಗುಂಡಿಗಳಿದ್ದಾವೆ. ಆದರೆ ಇದರ ವಿಶೇಷತೆ ಏನು ಅಂದರೆ, ಸಾಧ್ಯವಾದಷ್ಟು ಕನಿಷ್ಠವಾಗಿ ಗುಂಡಿಗಳನ್ನು ಬಳಸಬೇಕಾಗತ್ತೆ. ಯಥೇಚ್ಛವಾಗಿ ಬಳಸಬಾರ್ದು. ಆದಷ್ಟು ಕಡಿಮೆ ಗುಂಡಿಗಳನ್ನು ಬಳಸಿ ನಮಗೆ ಬೇಕಾದಂತಹ ಸಂಖ್ಯೆಯನ್ನು ಪಡಿಬೇಕು. ಇಲ್ಲೊಂದು ಪ್ರಶ್ನೆ ಇದೆ. ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತುವುದರಿಂದ 5072 ಮತ್ತು 830 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು? ಆದಷ್ಟು ಚಿಕ್ಕದಾಗಿ ಅಂದರೆ 1000ನ್ನು 5 ಬಾರಿ, 10ನ್ನು 7 ಬಾರಿ, 1ನ್ನು 2 ಬಾರಿ, ಹೌದಲ್ವಾ? ಅದೇ ರೀತಿ 8300 ನೋಡೋದಾದರೆ 1000ನ್ನು 8 ಬಾರಿ, 100ನ್ನು 3 ಬಾರಿ ಒತ್ಬೋದು, ಹೌದಲ್ವಾ? ಪಟ್ಟಿಯಲ್ಲಿ ನೀಡಿರುವ ಐಚ್ಛಿಕ ಸಂಖ್ಯೆಗಳನ್ನು ಪಡೆಯಲು ಯಾವ ಗುಂಡಿಯನ್ನು ಒತ್ತಬೇಕು ಮತ್ತು ಎಷ್ಟು ಬಾರಿ ಒತ್ತಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಸಾಧ್ಯವಾದಷ್ಟು ಕಡಿಮೆ ಗುಂಡಿಗಳನ್ನು ಒತ್ತಬೇಕು ಎಂಬುದು ಉದ್ದೇಶ, ಹೌದಲ್ವಾ? 5072 ಈ ಸಂಖ್ಯೆಯನ್ನು ಪಡೆಯಲು ಇಲ್ಲಿ ಒಂದು ಕ್ರಮವಿದೆ. ಈ ಕ್ರಮವು ಒಟ್ಟು 23 ಬಾರಿ ಗುಂಡಿಗಳನ್ನು ಒತ್ತುವುದನ್ನು
ಬಳಸುತ್ತೇವೆ. 5072 ಪಡೆಯಲು 23 ಬಾರಿಗಿಂತ ಕಡಿಮೆ ಬಾರಿ ಗುಂಡಿಯನ್ನು ಒತ್ತುವ ಮತ್ತೊಂದು ಕ್ರಮವಿದೆಯೇ? ಹೌದಲ್ವಾ? ಇಲ್ಲಿ ಹಿಂದಿನ ಅಭ್ಯಾಸದಲ್ಲಿ ನೋಡಿದರೆ 23 ಬಾರಿ ಗುಂಡಿಗಳನ್ನು ಒತ್ತಿದ್ರು, ಅದಕ್ಕಿಂತ ಕಮ್ಮಿ ಒತ್ತೋದಕ್ಕೆ ಆಗಲ್ವಾ? ಆಗತ್ತೆ. ಇಲ್ಲಿ ನಾವು ಆಲ್ರೆಡಿ ಮೇಲ್ಗಡೆ ಮಾಡಿರೋ ಥರ 1000ನ್ನು 5 ಬಾರಿ, 10ನ್ನು 7 ಬಾರಿ ಮತ್ತು 1ನ್ನು 2 ಬಾರಿ, ಅಂದರೆ ಒಟ್ಟು ಎಷ್ಟು ಬಾರಿ ಗುಂಡಿಯನ್ನು ಒತ್ತಿದಾಗ ಆಯಿತು? 2 7 9 9 5 14 ಬಾರಿ ಗುಂಡಿಗಳನ್ನು ಒತ್ತಿ 5072 ಪಡೆದಿದ್ದೇವೆ. ನೆಕ್ಸ್ಟ್ ಕಂಡುಹಿಡಿಯಿರಿ. ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ. ಹೌದಲ್ಲ? ಮತ್ತೆ ಅದೇ ಪ್ರಶ್ನೆಗಳು ಪುನರಾವರ್ತನೆ ಆಗ್ತಾ ಇದೆ. ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ 8300 ಇದೆ. ಇದರಲ್ಲಿ 8000 ಅಂದರೆ ಈ 1000 ಸ್ಥಾನದಲ್ಲಿ 8 ಇದೆ, ಹಾಗಾಗಿ 8 ಬಾರಿ 1000ವನ್ನು ಒತ್ತಿದರೆ ಸಾಕು. ಮತ್ತು 100ರ ಸ್ಥಾನದಲ್ಲಿ 3 ಇದೆ, ಹಾಗಾಗಿ 3 ಬಾರಿ ಒತ್ತಿದರೆ ಸಾಕು. ಯಾವ ಸ್ಥಾನ ಬೆಲೆಯಲ್ಲಿ ಎಷ್ಟು ಅಂಕಿಗಳಿದೆ ಅಷ್ಟು ಬಾರಿ ಆ ಗುಂಡಿಯನ್ನು ಒತ್ತಿದರೆ ಆಯಿತು. 40629 ಇದೆ. 4000 ಸ್ಥಾನದಲ್ಲಿ 4 ಇದೆ, ಹಾಗಾಗಿ 4 ಬಾರಿ. ಮತ್ತು 1000 ಸ್ಥಾನದಲ್ಲಿ ಏನಿಲ್ಲ. 100ರ ಸ್ಥಾನದಲ್ಲಿ 6 ಇದೆ, ಹಾಗಾಗಿ 6 ಬಾರಿ. ಪ್ಲಸ್ 10ರ ಸ್ಥಾನದಲ್ಲಿ 2 ಇದೆ, ಹಾಗಾಗಿ 2 ಬಾರಿ. ಪ್ಲಸ್ 1ರ ಸ್ಥಾನದಲ್ಲಿ 9 ಬಾರಿ. ಇದೇ ರೀತಿಯಾಗಿ ಎಲ್ಲ ಸಂಖ್ಯೆಗಳಿಗೂ ಸಹ ಬರೆದಿದ್ದೀನಿ, ನೀವು ನೋಡ್ಕೋಬೋದು. ಈಗ ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದಿರಾ? ಹೌದಲ್ವಾ? ನಾವೊಂದು ಸಂಬಂಧವನ್ನು ಗಮನಿಸಿದ್ದೀವಿ. ಅಂದರೆ ಯಾವ ಸ್ಥಾನ ಬೆಲೆಯಲ್ಲಿ ಎಷ್ಟು ಅಂಕಿ ಇತ್ತು ಅಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ನೆಕ್ಸ್ಟ್, ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ. ಅಂದರೆ ನಾವು ಇದಕ್ಕೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಕಾಮವನ್ನು ಹಾಕಬೇಕಾಗತ್ತೆ. ಪ್ಲಸ್ 10,000 ಗುಂಡಿಯನ್ನು ನಾವು 10 ಬಾರಿ ಒತ್ತಿದರೆ ಏನಾಗುತ್ತದೆ? ಯಾವ ಸಂಖ್ಯೆ ಬರುತ್ತದೆ? ಅದರಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ? ಅದನ್ನು ಏನೆಂದು ಕರೆಯುತ್ತೇವೆ? ಆ ಸಂಖ್ಯೆ 100 ಲಕ್ಷವಾಗಿರುತ್ತದೆ. ಈಗ 10 ಲಕ್ಷವನ್ನು 10 ಬಾರಿ ಒತ್ತಿದರೆ ನಮಗೆ ಏನು ಸಿಗುತ್ತೆ ಅಂದರೆ 100 ಲಕ್ಷ ಸಿಗುತ್ತೆ. ಈ 100 ಲಕ್ಷವನ್ನು ನಾವು ಏನಂತ ಕರಿತೀವಿ ಅಂದರೆ 1 ಕೋಟಿ ಅಂತಲೂ ಕರಿತೀವಿ. ಹಾಗಾದರೆ 1 ಕೋಟಿಯನ್ನು ಯಾವ ರೀತಿ ಬರಿತೀವಿ? 1ರ ಮುಂದೆ 7 ಸೊನ್ನೆಗಳನ್ನು ಹಾಕ್ತೀವಿ. ಇದನ್ನು 1 ಕೋಟಿ ಅಂತ ಕರಿತೀವಿ. ಅದೇ ರೀತಿ ನಾವು 1 ಕೋಟಿಯನ್ನು ಈ ರೀತಿಯಾಗಲೂ ಹೇಳ್ಬೋದು. 1 ಕೋಟಿ ಅಂದರೆ ಎಷ್ಟು ಅಂಕಿ ಇದೆ ಇದರಲ್ಲಿ? 1 2 3 4 5 6 7 8 ಅಂಕಿ ಇದೆ. 1 ಕೋಟಿ 8 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿದೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್, 1.3 ಕೋಟಿಗಳು ಮತ್ತು ಕೋಟಿಗಳಷ್ಟು. ಈಗ ನಾವು ಕೋಟಿಗಳನ್ನು ನೋಡ್ತಾ ಹೋಗೋಣ. ಮತ್ತು ಕೋಟಿ ಅಂದರೆ ಏನಂತ ಗೊತ್ತಾಗಿದೆ. 100 ಲಕ್ಷಕ್ಕೆ ನಾವು ಕೋಟಿ ಅಂತ ಕರಿತೀವಿ, ಹೌದಲ್ವಾ? ಈಗ ಸಂಖ್ಯೆ ದೊಡ್ಡದಾಗ್ತಾ ಹೋಗ್ತಾ ಇದ್ದಂಗೆ ಅದಕ್ಕೆ ಹೆಸರುಗಳು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ನಾವು 2 ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ಹೆಸರಿಸ್ತೀವಿ. ಮೊದಲನೇದು ಭಾರತೀಯ ಪದ್ಧತಿ, ಇದನ್ನು ನಾವು ಬಳಸೋದು. ಮತ್ತು ಅಮೇರಿಕಾ ಪದ್ಧತಿ. ಅಮೇರಿಕಾ ಪದ್ಧತಿಯನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಕೂಡ ಕರೀತಾರೆ. ನಾವಿಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಮೇರಿಕಾ ಸಂಖ್ಯಾ ಪದ್ಧತಿಯಲ್ಲಿನ ಸಂಖ್ಯೆಗಳನ್ನು ಹೆಸರು ನೋಡ್ತಾ ಹೋದರೆ 1000 1000 ಒಂದೇ ರೀತಿ ಇದೆ. 10,000 10,000 ಒಂದೇ ರೀತಿ ಇದೆ. ನಂತರದಲ್ಲಿ 1 ಲಕ್ಷ ಇದೆ, ಇಲ್ಲಿ 100,000 ಇದೆ. ನೀವು ಗಮನಿಸ್ತಾ ಹೋದರೆ ಬಲ ತುದಿಯಿಂದ ಎಡಕ್ಕೆ ಹೋಗ್ತಾ ಇದ್ದಂಗೆ ಬಿಡಿ 10 100 ಇದು 2 ಸಂಖ್ಯಾ ಪದ್ಧತಿಯಲ್ಲೂ ಒಂದೇ ರೀತಿ ಇರುತ್ತೆ. ನಂತರ 1000 10,000ದವರೆಗೂ ಸೇಮ್ ಇರುತ್ತೆ. ನೀವು ಭಾರತೀಯ ಸಂಖ್ಯಾ ಪದ್ಧತಿ ತಗೊಂಡ್ರೆ 1000 10,000ಕ್ಕೆ ಒಂದು ಕಾಮ ಹಾಕ್ತೀವಿ. ನೆಕ್ಸ್ಟ್ ಲಕ್ಷ 10 ಲಕ್ಷ ಆದ ಮೇಲೆ ಕಾಮ ಹಾಕ್ತೀವಿ. ಕೋಟಿ 10 ಕೋಟಿಗೂ ನೆಕ್ಸ್ಟ್ ಕಾಮ ಹಾಕ್ಕೊಂಡು ಹಂಗೆ ಹೋಗ್ತಾ ಇರ್ತೀವಿ. ಅಂದರೆ ಬಲಭಾಗದಿಂದ ಎಡಭಾಗಕ್ಕೆ ನೋಡಿದಾಗ ನಾವು ಮೊದಲು 3 ಅಂಕಿ ಬಿಟ್ಟು ಕಾಮ ಇಡ್ತೀವಿ. ನಂತರ 2 ಅಂಕಿಗಳ ನಂತರ ಕಾಮ ಇಡ್ತಾ ಹೋಗ್ತೀವಿ. ಅಮೇರಿಕಾ ಪದ್ಧತಿಯಲ್ಲಿ ಯಾವ ರೀತಿ ಅಂದರೆ ಮೊದಲ 3 ಅಂಕಿಯ ನಂತರ ಕಾಮ ಹಾಕಿದ್ಮೇಲೆ ಮತ್ತೆ 3 ಅಂಕಿ ಆದಮೇಲೆ ಕಾಮ ಹಾಕ್ತೀವಿ. ನೆಕ್ಸ್ಟ್ 3 ಅಂಕಿ ಇದೇ ರೀತಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಅಂದರೆ ಬಿಡಿ 10 100 ಆದಮೇಲೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿ 2 ಅಂಕಿಗೂ ನಂತರ ಸ್ಥಾನ ಬೆಲೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಫಸ್ಟ್ 1000 10,000 ಎರಡನ್ನೂ ಸೇರಿ ನಾವು 1000 ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲಕ್ಷ 10 ಲಕ್ಷ, ನೆಕ್ಸ್ಟ್ ಕೋಟಿ 10 ಕೋಟಿ. ಅದಕ್ಕೂ ಮುಂದುವರೆದು ಇವಾಗ ಇನ್ನೂ ಒಂದು ಸ್ಥಾನ ಬೆಲೆ ಇದೆ, ಅದು ಅರಬ್. 1 ಅರಬ್ 10 ಅರಬ್ ಈ ರೀತಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಅಮೇರಿಕಾ ಪದ್ಧತಿಯಲ್ಲಿ ಬಿಡಿ 10 100 ಆದ ನಂತರ 1000 10,000 100,000. ನೆಕ್ಸ್ಟ್
1 ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ನೆಕ್ಸ್ಟ್ 1 ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್. ಹೀಗೆ 3 ಅಂಕಿಯ ನಂತರ ಸ್ಥಾನಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ಗುಂಪುಗಳನ್ನು 3 ಅಂಕಿಯನ್ನು ನಾವು ಗುಂಪು ಮಾಡ್ತೀವಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲು 3, ನಂತರ 2 ವಿನ್ಯಾಸದಲ್ಲಿ ಬಲಭಾಗದಿಂದ ಎಡಭಾಗಕ್ಕೆ ಗುಂಪು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ಭಾರತೀಯ ಸಂಖ್ಯಾ ಪದ್ಧತಿಯನ್ನು ಎಲ್ಲಿ ಬಳಸ್ತಾರೆ? ಭೂತಾನ್, ನೇಪಾಳ್, ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್ ಮತ್ತು ಮಯನ್ಮಾರ್ಗಳಲ್ಲಿ ಅನುಸರಿಸ್ತಾರೆ. ಮತ್ತು ಲಕ್ಷ ಮತ್ತು ಕೋಟಿ ಈ ಪದಗಳು ಮೂಲ ಸಂಸ್ಕೃತದ ಪದಗಳಾದ ಲಕ್ಷ ಮತ್ತು ಕೋಟಿಯಿಂದ ಬಂದಿದೆ. ಅಂದರೆ ಈ ಎರಡೂ ಸಂಸ್ಕೃತ ಪದ ಆಗಿದೆ. ಅಮೆರಿಕಾ ಪದ್ಧತಿಯನ್ನು ಬಹಳಷ್ಟು ದೇಶಗಳಲ್ಲಿ ಬಳಸಲಾಗುತ್ತೆ. 1 ಲಕ್ಷ ಮತ್ತು 1 ಕೋಟಿಯಲ್ಲಿನ ಸೊನ್ನೆಗಳ ಸಂಖ್ಯೆಯನ್ನು ಗಮನಿಸಿ. 1 ಲಕ್ಷವನ್ನು ಸಂಖ್ಯೆಗಳಲ್ಲಿ ಬರೆದಾಗ 1ರ ಮುಂದೆ 5 ಸೊನ್ನೆಯನ್ನು ಹಾಕ್ತೀವಿ, ಹೌದಲ್ವಾ? 1 ಲಕ್ಷ ಅಂದರೆ 1ರ ಮುಂದೆ 5 ಸೊನ್ನೆಗಳನ್ನು ಹಾಕ್ತೀವಿ. ನಾವು ಬಲಭಾಗದಿಂದ ಕಾಮ ಇಡ್ತಾ ಹೋಗ್ತೀವಿ. ಅಂದರೆ ಮೊದಲು 3 ಅಂಕಿ, ಆಮೇಲೆ 2 ಅಂಕಿ. ಬಿಡಿ 10, 100, 1000, 10,000, ಲಕ್ಷ, ಹೌದಲ್ವಾ? ನೆಕ್ಸ್ಟ್, ಅದೇ ರೀತಿ 1 ಕೋಟಿಯನ್ನು ಸಂಖ್ಯೆಗಳಲ್ಲಿ ಬರೆದಾಗ 1ರ ಮುಂದೆ 7 ಸೊನ್ನೆಗಳನ್ನು ಹಾಕ್ತೀವಿ, ಹೌದಲ್ವಾ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಇನ್ನೂ 2 ಸ್ಥಾನ ಬೆಲೆ ಮುಂದೆ ಹೋಯ್ತು, ಹೌದಲ್ವಾ? ನೆಕ್ಸ್ಟ್, 1 ಲಕ್ಷವು 1,100ರಷ್ಟು. 1 ಲಕ್ಷ ಅಂದರೆ 1,100ರಷ್ಟು. 1 ಕೋಟಿಯು 1,100ರಷ್ಟು ಮತ್ತು 1 ಅರಬ್ 1 ಕೋಟಿಯ 100ರಷ್ಟು, ಹೌದಲ್ವಾ? 1,000 ಲಕ್ಷದಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ? 1,000 ಲಕ್ಷದಲ್ಲಿ 8 ಸೊನ್ನೆಗಳಿರುತ್ತವೆ. ಇಲ್ಲಿ ನೀವು ನೋಡೋದಾದರೆ ಬಿಡಿ 10, 100, 1000, 10,000, ಲಕ್ಷ. ಈಗ ಇದು 1 ಲಕ್ಷ ಅಂತ ಬರೆಯೋದ್ರ ಬದಲು ಈ ಜಾಗದಲ್ಲಿ 1000 ಅಂತ ಬರೆದರೆ ಇದು 1000 ಲಕ್ಷ ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಸೊನ್ನೆ ಇದೆ? ಒಟ್ಟು 8 ಸೊನ್ನೆ ಇದೆ, ಹೌದಲ್ವಾ? 100,000ದಲ್ಲಿ ಎಷ್ಟು ಸೊನ್ನೆ ಇದೆ? ಎಷ್ಟು ಸೊನ್ನೆ ಅಂದರೆ 5 ಸೊನ್ನೆ. ಹೇಗೆ ಅಂದರೆ, ಈಗ ನೋಡಿ, ಇಲ್ಲಿ ಬಿಡಿ 10, 100, 1000 ಅಂದರೆ ಇಲ್ಲಿ 1 ಬರಬೇಕಾಗಿತ್ತು. ಇಲ್ಲಿ 1ರ ಬದಲಾಗಿ ನಾನು 100 ಬರೆದಿದ್ದೀನಿ. ಈಗ ಇದು 100,000. 100,000 ಅಂದರೂ ಒಂದೇ, 1 ಲಕ್ಷ ಅಂದರೂ ಒಂದೇ. ಎಷ್ಟು ಸೊನ್ನೆ ಇದೆ? 5 ಸೊನ್ನೆ ಇದೆ. ನೆಕ್ಸ್ಟ್, ಸಂಖ್ಯೆ 9, 8, 7, 6, 5, 0, 1, 2, 3, 4 ಅನ್ನು ಅಲ್ಪ ವಿರಾಮಗಳನ್ನು ಬಳಸುವುದರಿಂದ ಸುಲಭವಾಗಿ ಓದಬಹುದು, ಹೌದಾ? ಇದನ್ನು ನಮಗೆ ಓದೋದಕ್ಕೆ ಆಗೋದಿಲ್ಲ, ಆದರೆ ಇಲ್ಲಿ ಸುಲಭವಾಗಿ ಓದ್ಬೋದು ಕಾಮಗಳನ್ನು ಹಾಕಿದಾಗ, ಅಂದರೆ ಅಲ್ಪ ವಿರಾಮಗಳನ್ನು ಹಾಕಿದಾಗ. ಇಲ್ಲಿ ನೋಡೋದಾದರೆ ಇದು ಬಿಡಿ 10, 100, ನೆಕ್ಸ್ಟ್ ಬರೋದು 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ನೆಕ್ಸ್ಟ್ ಅರಬ್ ಇದೆ, ಹೌದಲ್ವಾ? ಹಾಗಾದರೆ 9 ಅರಬ್ 87 ಕೋಟಿ 65,01,234, ಹೌದಲ್ವಾ? ಇದು ಭಾರತೀಯ ಪದ್ಧತಿ ಆಯಿತು. ಈಗ 3 ಅಂಕಿಗೆ ನಾವು ಅಲ್ಪ ವಿರಾಮವನ್ನು ಹಾಕ್ತಾ ಹೋದರೆ ಇಲ್ಲಿ ಬಿಡಿ 10, 100, ಇದು 1000, 3 ಅಂಕಿ ಸೇರಿಸಿ 1000 ಸ್ಥಾನ, ಇನ್ನು 3 ಅಂಕಿ ಮಿಲಿಯನ್ ಸ್ಥಾನ, ನೆಕ್ಸ್ಟ್ ಬಿಲಿಯನ್. ಹಾಗಾದರೆ ಇದು 9 ಬಿಲಿಯನ್ 876 ಮಿಲಿಯನ್ 501,234. ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಮುಂದೆ ನೀಡಿರುವ ಸಂಖ್ಯೆಗಳನ್ನು ಭಾರತೀಯ ಸ್ಥಾನಬೆಲೆ ಕ್ರಮದಲ್ಲಿ ಓದಿ ಮತ್ತು ಆ ಸಂಖ್ಯೆಗಳ ಹೆಸರನ್ನು ಭಾರತೀಯ ಮತ್ತು ಅಮೆರಿಕ ಪದ್ಧತಿಗಳಲ್ಲಿ ಬರೆಯಿರಿ. ಮೊದಲನೇ ಪ್ರಶ್ನೆ ಹೀಗಿದೆ. ಮೊದಲು ಇದನ್ನು ನಾವು ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ಕಾಮ ಇಟ್ಟರೆ ಈ ರೀತಿ ಆಗುತ್ತೆ. ಇದು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಹಾಗಾಗಿ ಇದು 40,50,678, ಹೌದಲ್ವಾ? ಅಮೇರಿಕಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ಇಟ್ಟರೆ 3 ಅಂಕಿಗೆ ಬಿಡಿ 10, 100, 1000ಗಳು ಮತ್ತು ಇದು ಮಿಲಿಯನ್, 4,50,50,678, ಹೌದಲ್ವಾ? ನೆಕ್ಸ್ಟ್ ಎರಡನೇ ಸಂಖ್ಯೆಯನ್ನು ನೋಡಿದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10, 100, 1000ಗಳು, ಲಕ್ಷಗಳು, ಕೋಟಿ, 4,81,21,620. ಅಮೇರಿಕಾ ಪದ್ಧತಿಯಲ್ಲಿ ಬಿಡಿ 10, 100, 1000ಗಳು, ಮಿಲಿಯನ್ಗಳು, 48,121,620, ಹೌದಲ್ವಾ? ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10, 100, 1000ಗಳು, ಲಕ್ಷಗಳು, ಕೋಟಿ, 2,22,2. ಅಮೇರಿಕಾ ಪದ್ಧತಿಯಲ್ಲಿ ನೋಡೋದಾದರೆ ಇಲ್ಲಿ ಕಾಮಗಳಿಡ್ತಾ ಹೋದರೆ ಇಲ್ಲಿ ಬರಬೇಕಾಗತ್ತೆ. ಇದು 20,22,2. ಇಲ್ಲಿ 10,000ದ ಸ್ಥಾನದ ಮುಂದಕ್ಕೆ ಹೋಗ್ತಾ ಇದ್ದರೆ ಅಮೇರಿಕಾ ಮತ್ತು ಭಾರತೀಯ ಸಂಖ್ಯಾ ಪದ್ಧತಿ ಎರಡು ಒಂದೇ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಡಿ ಪ್ರಶ್ನೆ ನೋಡಿ. ಇದಕ್ಕೆ ಅಲ್ಪ ವಿರಾಮ ಹಾಕಿದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10, 100, 1000ಗಳು,
ಲಕ್ಷಗಳು ಕೋಟಿ 24,68,13,579 ಹೌದಲ್ವಾ. ಅಮೇರಿಕ ಪದ್ಧತಿಯಲ್ಲಿ ಬಿಡಿ 10 100 ಸಾವಿರಗಳು ಮತ್ತು ಮಿಲಿಯನ್ಗಳು 246,813,579 ಹೌದಲ್ವಾ. ನೆಕ್ಸ್ಟ್ ಈ ತಗೊಂಡ್ರೆ ಇದನ್ನು ಅಷ್ಟೇ ಬಿಡಿ 10 100 ಸಾವಿರಗಳು ಲಕ್ಷಗಳು ಕೋಟಿಗಳು 34,50,50,543. ಅಮೇರಿಕ ಪದ್ಧತಿಯಲ್ಲಿ 345,543. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10 100 ಸಾವಿರಗಳು ಲಕ್ಷಗಳು ಕೋಟಿಗಳು ಅರಬ್ 1 ಅರಬ್ 2 ಕೋಟಿ 3,04,50. ಅಮೇರಿಕ ಪದ್ಧತಿಯಲ್ಲಿ ಬಿಡಿ 10 100 ಸಾವಿರಗಳು ಮಿಲಿಯನ್ಗಳು ಬಿಲಿಯನ್ 1 ಬಿಲಿಯನ್ 20,304,050 ಹೌದಲ್ವಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮುಂದಿನ ಸಂಖ್ಯೆಗಳನ್ನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ. 1 ಕೋಟಿ 1 ಲಕ್ಷ 1,000 10. ಇದನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದರೆ 1 ಕೋಟಿ ಹಾಕಿ ಅಲ್ಪವಿರಾಮ 1 ಲಕ್ಷ ಅಲ್ಪವಿರಾಮ 1,000 10 ಕರೆಕ್ಟ್ ಇದೆ ಅಲ್ವಾ. ನೆಕ್ಸ್ಟ್ 1 ಬಿಲಿಯನ್ 1 ಮಿಲಿಯನ್ 1,000 1. ಇಲ್ಲಿ ನಾವು ಇದನ್ನು ಫಸ್ಟು ಅಮೇರಿಕ ಪದ್ಧತಿಯಲ್ಲಿ ಬರೆದು ಆಮೇಲೆ ನಂತರಕ್ಕೆ ಅದನ್ನು ಭಾರತೀಯ ಸ್ಥಾನ ಬೆಲೆಗೆ ಚೇಂಜ್ ಮಾಡ್ಬೋದು. 1 ಬಿಲಿಯನ್ಗೆ 1 ಕಾಮ ಹಾಕಿ 1 ಮಿಲಿಯನ್ ಅಲ್ಲಿ 3 ಅಂಕಿ ಬರಬೇಕು, ಹಾಗಾಗಿ 001 ಕಾಮ 1,000 1,001 ಅಂದರೆ 1,000 ಸ್ಥಾನದಲ್ಲಿ ಹಾಕ್ತೀರಾ, ಡೈರೆಕ್ಟ್ 1 ಬರಿತೀರಾ. ಈಗ ಇದಕ್ಕೆ ನಾವೇನು ಮಾಡಬೇಕು, ಅಲ್ಪವಿರಾಮನ ಬದಲಾಯಿಸಬೇಕು. ಮೊದಲು 3 ಅಂಕಿ ಆಮೇಲೆ 2 ಅಂಕಿ 2 ಅಂಕಿ. ಹಾಗಾದರೆ ಇದು ಯಾವ ರೀತಿ ಓದ್ತೀವಿ, ಬಿಡಿ 10 100 ಸಾವಿರ ಲಕ್ಷಗಳು ಕೋಟಿ 1 ಅರಬ್ 10 ಲಕ್ಷದ 1,000 1 ಹೌದಲ್ವಾ. ನೆಕ್ಸ್ಟ್ 10 ಕೋಟಿ 20 ಲಕ್ಷ 30,000 40. ಇಲ್ಲಿ 10 ಕೋಟಿ ಕಾಮ 20 ಲಕ್ಷ ಕಾಮ 30,000 ಕಾಮ 40 ಹೌದಲ್ವಾ. ನೆಕ್ಸ್ಟ್ ಈಗ 9 ಬಿಲಿಯನ್ 80 ಮಿಲಿಯನ್ 700,600. 9 ಬಿಲಿಯನ್ ಒಂದು ಅಲ್ಪವಿರಾಮ ಆಮೇಲೆ 80 ಮಿಲಿಯನ್ ಅಂದರೆ 080 ಅಲ್ಪವಿರಾಮ 700 ಅಲ್ಪವಿರಾಮ 600 ಹೌದಲ್ವಾ. ಇದನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದ್ರೆ 600 ಕಾಮ 2 ಅಂಕಿಗಳಿಗೆ ಕಾಮ ಹಾಕ್ತಾ ಹೋದರೆ ಎಷ್ಟಾಯ್ತಿದು 9 ಅರಬ್ 8 ಕೋಟಿ 7,06,000 ಹೌದಲ್ವಾ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಹೋಲಿಸಿ ಮತ್ತು ಚಿಕ್ಕದು ದೊಡ್ಡದು ಅಥವಾ ಸಮಚಿಹ್ನೆಯನ್ನು ಹಾಕಬೇಕಾಗತ್ತೆ. 36,000 ದೊಡ್ಡದಾ 3 ಲಕ್ಷ ದೊಡ್ಡದಾ? ನೋ ಡೌಟ್ 3 ಲಕ್ಷನೇ ದೊಡ್ಡದು ಹೌದಲ್ವಾ. ನೆಕ್ಸ್ಟ್ 500 ಲಕ್ಷ ಅಥವಾ 5 ಮಿಲಿಯನ್ ಯಾವುದು? 500 ಲಕ್ಷ ದೊಡ್ಡದಾಗುತ್ತೆ. 800,000 ದೊಡ್ಡದಾ 8 ಮಿಲಿಯನ್ ದೊಡ್ಡದಾ? ಯಾಕಂದರೆ 100,000 ಸ್ಥಾನ ಆದಮೇಲೆ ಮಿಲಿಯನ್ ಸ್ಥಾನ ಬರೋದ್ರಿಂದ 8 ಮಿಲಿಯನ್ನೇ ದೊಡ್ಡದಾಗುತ್ತೆ. 640 ಕೋಟಿ ದೊಡ್ಡದಾ 60 ಬಿಲಿಯನ್ ದೊಡ್ಡದಾ? ಅಂದರೆ 60 ಬಿಲಿಯನ್ ದೊಡ್ಡದಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಮತ್ತೆ ಪಾರ್ಟ್ 2 ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.